ಮಾತಾಡ್ತಾರೆ, ನಾವು ಮಾತಾಡೋದು ದೊಡ್ಡ ಮಾತೆಲ್ಲ, ಅದು ಮಾತಾಡ್ತಾರೆ ಅವರು. ಅದಕ್ಕೆ ಅಸಂವಿಧಾನಿಕ ಪದ ಬಳಸಿ ತೇಜೋವಧೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದರೂ ಬಾಯಿ ಚಪಲತೆಯಿಂದ ತಮ್ಮ ನಾಲಿಗೆ ಹರಿಬಿಟ್ಟಿದ್ದಾರೆ. ಇದರಿಂದ ಬಸವ ಭಕ್ತರಿಗೆ ನೋವಾಗಿದೆ. ಈಗ ಮತ್ತೆ ಬಸವ ಕಲ್ಯಾಣದಲ್ಲಿ ಬಸವಾದಿ ಶರಣರ ಹೆಸರಲ್ಲಿ ಹಿಂದೂ ಸಮಾವೇಶ ಮಾಡಲು ಮುಂದಾಗಿದ್ದಾರೆ. ಅದಕ್ಕೆ ಅನುಮತಿ ನೀಡಬಾರದು ಅಂತೇಳಿ ಅವರ ಒತ್ತು ಹೇಳ್ತಾ ಇದ್ದಾರೆ ಲಿಂಗಾಯತರು. ಅವ್ರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆದರೆ ನಾವು ಅಂದ್ರೆ ನಮಗೆ ಅವ್ರು ಜಗಳ ಹಾಕೋದು ಹೋಗುವಂಥದ್ದು ಆಗ್ತದೆ, ಬೇಡ, ಅದಕ್ಕೆ ಅವ್ರಿಗೆ ಅವಕಾಶ ಕೊಡಬೇಡ್ರಿ ಮಾತಾಡಲಿಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಕೋಮು ಸೌಹಾರ್ದತೆ ಧಕ್ಕೆ ತರುವ, ಸಮಾಜದಲ್ಲಿ ವೈಷಮ್ಯ ಬೆಳೆಸುವ ಇಂಥ ಕಾರ್ಯಕ್ರಮಕ್ಕೆ ನಿರ್ಬಂಧ ಹೇರದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಅಂತೇಳಿ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಜಾಗತಿಕ ಲಿಂಗಾಯತ್ ಮಹಾಸಭೆ ಜಿಲ್ಲಾಧ್ಯಕ್ಷ ಬಸವರಾಜ ರೊಟ್ಟಿ ಅಥವಾ ಇನ್ನುಳಿದವರು ಅವರು ಸಹಿತ ಈಗ ಏನು ಹೇಳ್ತಾರೆ, ಈಗ ಜಾಗತಿಕ ಲಿಂಗಾಯತ್ ಮಹಾಸಭೆಯವರು ಇದನ್ನು ವಿರೋಧ ಮಾಡ್ತಾರೆ ಕಠೋರವಾಗಿ. ಹೀಗಾಗಿ ಉಗ್ರ ಹೋರಾಟ ಅಂದರೆ ಏನು ರೀ, ಇಲ್ಲೇ ಒಬ್ಬರನ್ನು ಟೀಕಾ ಮಾಡುವಂಥದ್ದು, ಮತ್ತೇನೋ ಮಾಡುವಂಥದ್ದು, ಕೊನೆಗೆ ಅವಾಚ್ಯವಾಗಿ ಎರಡೂ ಕಡೆ ಬೇಯುವಂಥ ವಾತಾವರಣ ಸೃಷ್ಟಿ ಮಾಡೋದು ಬೇಕಾ ಅಂತೇಳಿ. ಯಾಕಂದ್ರೆ ಈಗಾಗಲೇ ನಿಮಗೆ ಹೇಳಿದಂಗೆ ಜಾಗತಿಕ ಲಿಂಗಾಯತ ವೇದಿಕೆಯವರಾಗಿರ್ಬೋದು, ಬಸವಣ್ಣವ್ರು ವಿಶ್ವಾಸದಂಥ ಇನ್ನುಳಿದವರಾಗಿರ್ಬೋದು, ಬಸವದಳದವರಾಗಿರ್ಬೋದು, ಅವ್ರ ನಂಬಿಕೆಯಿಂದ ಅವ್ರು ಬಸವನ ಪೂಜೆ ಮಾಡ್ಕೊಂಡು ಹೋಗಲಿ ಏನು ತಪ್ಪದ ಅದರೊಳಗೆ. ಅದೇ ಕಾಲಕ್ಕೆ ಇವರು ಸಹಿತ ಏನು ಸಂಪ್ರದಾಯಗಳಿದ್ದಾವೆ ವೀರಶೈವರಲ್ಲೇ ಅವು ತಪ್ಪು ಅಂತ ಹೇಳುವಂಥ ಪ್ರಯತ್ನ ಮಾಡೋಕ್ಕಿಂತಲೂ ನಮ್ಮದು ಈ ಹಾದಿದಪ್ಪ ಅಂತ ಹೇಳ್ಕೊಂಡು ಇನ್ನೊಬ್ಬರು ಟೀಕೆ ಮಾಡೋಕ್ಕಿಂತ ನಮ್ಮದನ್ನು ನಾವು ಸುಧಾರಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ಅದು ಆ ದಿಶೆಯಲ್ಲಿ ಲಿಂಗಾಯತ ಧರ್ಮವನ್ನು ಸಪ್ರೇಟ್ ಮಾಡ್ಕೋಬೇಕು ಅನ್ನೋಂಥ ಏನು ಹೋರಾಟ ಅದ, ಆ ಹೋರಾಟಕ್ಕೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡಬೇಕು. ಇವರು ಸಹಿತ ಈ ವೀರಶೈವರ ನಂಬಿಕೆಗಳನ್ನು ಟೀಕೆ ಮಾಡೋದು, ದೇವ್ರ ಬಗ್ಗೆ ಟೀಕೆ ಮಾಡೋದು, ಜಗಳ ಬೇಡ ಅಂತ ಹೇಳುವಂಥದ್ದು, ಮೂರ್ತಿ ಪೂಜೆ ಬೇಕಾಗಿಲ್ಲ ನಮ್ಮಲ್ಲಿ ಅಂತ ಹೇಳುವಂಥದ್ದು, ಲಿಂಗವನ್ನು ಪೂಜೆ ಮಾಡಬೇಡ ಅಂತ ಹೇಳುವಂಥದ್ದು, ಇದಕ್ಕೆ ಹೋಗಲಾರದ ವೈಚಾರಿಕವಾಗಿ ಬಸವಣ್ಣ ಏನಿದ್ದ ಅವುಗಳು ಆ ವಿಚಾರಗಳನ್ನು ಎಲ್ಲರಿಗೂ ತಿಳಿಸುವಂಥ ಕೆಲಸ ಇವರು